ಕುಡಿದು ಬಂದ ವ್ಯಕ್ತಿ ಪತ್ನಿ ಹಾಗೂ ಪತ್ನಿಯ ತಾಯಿಯ ಮೇಲೆ ಚಾಕುವಿನಿಂದ ಇರಿದ ಘಟನೆ ಧಾರವಾಡ ತಾಲೂಕಿನ ಗರಗ ಗ್ರಾಮದಲ್ಲಿ ನಡೆದಿದೆ. ಧಾರವಾಡ ಬನಶ್ರೀನಗರದ ನಿವಾಸಿ ಬಸವರಾಜ ಅವ್ವನಪ್ಪನವರ ಪತ್ನಿ ರೂಪಾ ಹಾಗೂ ಪತ್ನಿಯ ತಾಯಿ ಯಲ್ಲವ್ವ ಮೇಲೆ ಚಾಕುವಿನಿಂದ ಇರಿದು ಮರಣಾಂತಿಕ ಹಲ್ಲೆ ಮಾಡಿದ್ದಾನೆ. ಸದ್ಯ ಗಂಭೀರವಾಗಿ ಗಾಯಗೊಂಡ ರೂಪಾ ಹಾಗೂ ಯಲ್ಲವ್ವ ಅವರನ್ನ ಜಿಲ್ಲಾ ಆಸ್ಪತ್ರೆಗೆ ದಾಖಲು ಮಾಡಲು ತಂದಿದ್ದರು. ಸದ್ಯ ಜಿಲ್ಲಾಸ್ಪತ್ರೆಯಲ್ಲಿ ದಾಖಲಿಸಿಕೊಳ್ಳದ ಜಿಲ್ಲಾ ಆಸ್ಪತ್ರೆ ವೈದ್ಯರು ಬಳಿಕ ದಿಕ್ಕು ತೋಚದೇ ಇರೋ ಕುಟುಂಬದವರು ಖಾಸಗಿ ಆಸ್ಪತ್ರೆಗೆ ದಾಖಲಿಸಲು ಹೋದಾಗ ಅಲ್ಲಿಯೂ ಕೂಡ ಇಬ್ಬರನ್ನು ದಾಖಲಿಸಿಕೊಳ್ಳದೆ ಇರೋ ಕಾರಣಕ್ಕೆ ಸದ್ಯ ಇವರನ್ನ ಕಿಮ್ಸ್ ಆಸ್ಪತ್ರೆಗೆ ಚಿಕಿತ್ಸೆಗೆ ಕಳುಹಿಸಲಾಗಿದೆ. ಯಲ್ಲವ್ವ ಸ್ಥಿತಿ ಚಿಂತಾಜನಕವಾಗಿದ್ದು ಅವರನ್ನು ಹೆಚ್ಚಿನ ಚಿಕಿತ್ಸೆಗಾಗಿ ಹುಬ್ಬಳ್ಳಿ ಕಿಮ್ಸ್ ಆಸ್ಪತ್ರೆಗೆ ರವಾನಿಸಲಾಗಿದೆ. ಧಾರವಾಡ ಗರಗ ಪೊಲೀಸ್ ಠಾಣೆಯ ವ್ಯಾಪ್ತಿಯಲ್ಲಿ ಘಟನೆ ನಡೆದಿದ್ದು ಪೊಲೀಸರು ಪರಿಶೀಲನೆ ನಡೆಸಿ ಆರೋಪಿ ಬಸವರಾಜನನ್ನು ಪೊಲೀಸರು ವಶಕ್ಕೆ ಪಡೆದುಕೊಂಡಿದ್ದಾರೆ. ಕುಡಿತಾನ ತಮ್ಮ ಬೇಕಂದ್ರೆ ನಂದ ನಂದ ಕುಡ್ದ ಬಂದಿದ್ದೇನ್ರಿ ಇವತ್ತು ಮನೆಗೆ ಎಲ್ಲಿ ನೋಡ್ರಿ ನನ್ನ ಮನೆ ಯಾರು ತಾಯಿ ನಾನು ಇಬ್ಬರದೇ ಬಂದು ಬಡ ಬಡ ಹೊಡೆದು ಬೇಡಿ ಇದು ಮಾಡ್ಕೊಡುವ ಈಗ ತ್ರಾಸ ಆಗತ್ತೆ. ತಡಿಯಲ್ಲಿ ಆಂಬುಲೆನ್ಸ್ ಬರೋದಂತ ಸರಿ ಸರಿ ಏನು ಅಣ್ಣ ಹತ್ಮರ್ ಮ್ಯಾಗ ಯಾರು ಅವ್ರ ಸಂಬಂಧಿಕರ ಮ್ಯಾಗ ಇನ್ನೊಂದು ಗಾಡಿ ಇನ್ನೊಂದು ಆಯ್ತಮ್ಮ ಆಯ್ತಾಯ್ತು ಅಷ್ಟೇ ಮಾವ ಕೆಮ್ಸಿ ಹೋಗ್ಬಿಡು. ಹಾಂ ಕೆಮ್ಸಿ ಹೋಗ್ಬಿಡು. ಇಲ್ಲಿ ಇಟ್ಕೊಳ ಕೈ ಅಲ್ಲಿ ಮೇಲೆ ಹಾಕ್ಬಿಡ. ಇದು ಬರೀ ಕಡೆ ಬರೀ ಕೈ ಬರೀ ಕಡೆ ನೋಡಿ ಅದ್ರ ಸ್ವಲ್ಪ ಜಕ್ಕೋರಿ ಅಲ್ಲೇ